ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ದೈವ ದೇವರುಗಳ ನೆಲವೀಡು. ಸಾವಿರಾರು ದೈವಗಳು ಈ ಜಿಲ್ಲೆಯಲ್ಲಿ ಇದೆ. ಅಂತಹ ದೈವಗಳಲ್ಲಿ ಕೆಲವೊಂದು ಪ್ರಮುಖ ದೈವಗಳು ಮನೆಗಳಲ್ಲಿ ಆರಾಧನೆಗೊಳ್ತಾಯಿದೆ. ಅಂತಹ ದೈವಗಳಿಗೆ ವರ್ಷಕ್ಕೆ ಒಮ್ಮೆ ಅಗೆಲು ಬಡಿಸುವಂತಹ ಕ್ರಮ ಪ್ರತಿ ಮನೆಗಳಿದೆ. ಕುಟುಂಬದ ಮನೆಗಳಂತ ಇದೆ. ಎಲ್ಲ ಕುಟುಂಬಿಕರು ಸೇರಿಕೊಂಡು ಅಗೆಲು ಬಡಿಸುವುದು ಒಂದು ವಾಡಿಕೆ. ಸಾಮಾನ್ಯವಾಗಿ ಮೇಷ ಮಾಸದ 10ನೇ ದಿವಸ ಅಂದರೆ ಪತ್ತನಾಜೆ ಅಂತ ಹೇಳ್ತೇವೆ ನಾವು. ಆ ದಿವಸದ ನಂತರ ದೈವ ದೇವರುಗಳಿಗೆ ಅಗೆಲು ಬಡಿಸುವ ಕ್ರಮ ಇಲ್ಲ. ಆದರೂ ಕೆಲವೊಂದು ಕಡೆಗಳಲ್ಲಿ ಅನುಕೂಲಕ್ಕೆ ತಕ್ಕಂತೆ ಅಗೆಲು ಬಡಿಸುವ ಕ್ರಮಗಳಿವೆ. ಅದು ನಿಷಿದ್ಧ ಅಲ್ಲ. ಈ ಪತ್ತನಾಜೆ ಅಂತ ಹೇಳಿದರೆ ಯಕ್ಷಗಾನ ಮೇಳಗಳು ಗೆಜ್ಜೆ ಬಿಚ್ಚುವ ದಿನ. ಆ ದಿನದಂದು ದೇವರು ಗರ್ಭಗುಡಿಯನ್ನು ಸೇರುವ ದಿನ. ಅದರಿಂದಾಗಿ ಅದರ ನಂತರ ದೈವ ದೇವರುಗಳಿಗೆ ಹರಕೆ ಒಪ್ಪಿಸುವ ಕ್ರಮ ಇಲ್ಲ. ಆದರೆ ಬಹುತೇಕ ದೈವಸ್ಥಾನಗಳಲ್ಲಿ ನಿತ್ಯ ಆಚರಣೆ ನಡೆಯುವಂಥ ದೈವಸ್ಥಾನಗಳಲ್ಲಿ ಕ್ರಮಗಳಿವೆ. ಆದರೆ ಮನೆಗಳಲ್ಲಿ ಆರಾಧನೆ ಮಾಡುವಂತಹ ದೈವಗಳಿಗೆ ಕುಟುಂಬಿಕರ ಅನುಕೂಲಕ್ಕೆ ತಕ್ಕಂತೆಯೇ ಪತ್ತನಾಜೆಯ ಬಳಿಕವೂ ಅಗೆಲು ಬಡಿಸುವ ಕ್ರಮ ಇದೆ. ಅಂತಹ ಒಂದು ಕ್ರಮ ನಡೆದದ್ದು ಪುಂಜಾಲಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಲಾತಬೆಟ್ಟು ಎನ್ನುವ ಗ್ರಾಮದಲ್ಲಿ. ಸಾಮಾನ್ಯವಾಗಿ ಆ ಗ್ರಾಮದ ಮುಖ್ಯ ಸ್ಥಳ ಮೂರ್ಜೆ ಅಂತ ಹೇಳಿದರೆ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇರುವಂತಹ ಒಂದು ಪ್ರದೇಶ. ಆ ಪಿಲಾತಬೆಟ್ಟುವಿನ ಶೇಖರ್ ಎಂಬವರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇದೆ. ದೈವಗಳಿಗೆ ಅಗೆಲು ಬಡಿಸುವ ಕಾರ್ಯಕ್ರಮ. ಕುಟುಂಬದ ಎಲ್ಲರೂ ಸೇರಿದರು. ಅಗೆಲು ಬಡಿಸುವ ಕ್ರಮ ಅಂತ ಹೇಳಿದರೆ ಎಷ್ಟು ದೈವಗಳಿದೆಯೋ ಅದಕ್ಕೆಲ್ಲ ಕೋಳಿ ಬಲಿ ಕೊಡುವಂಥ ಕ್ರಮ ಇದೆ. ಬಲಿ ಕೊಟ್ಟಂಥ ಕೋಳಿಗಳನ್ನು ಪದಾರ್ಥ ಮಾಡಿ ಮತ್ತು ದೈವಗಳಿಗೆ ಬಡಿಸುವ ಕ್ರಮ ಇದೆ. ಅದರ ನಂತರ ಅದನ್ನು ಎಲ್ಲರೂ ಕುಟುಂಬಿಕರು ಸೇರಿ ಊಟ ಮಾಡುವಂಥ ಕ್ರಮಗಳು ಇವೆ. ಆ ರೀತಿಯ ಕ್ರಮಗಳು ನಡೀತಾ ಇರುವಾಗ ಶೇಖರ್ ಅವರ ಸಹೋದರ ಮಧುಸೂದನ್ ಅವರು ಅಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಶೇಖರ್ ಅವರ ಮತ್ತೋರ್ವ ಸಹೋದರ ಕೇಶವ ಅವರ ಮಗ ರಾಹುಲ್ ಅಂತ ಹೇಳಿ ಸಣ್ಣ ಪ್ರಾಯದ ಯುವಕ. ಅವ ಕೆಲಸಕ್ಕೆ ಎಲ್ಲರೂ ಸೇರಬೇಕು ಅಂತ ಇರುವಂಥದ್ದು. ಅವನು ಆಚೆ ಈಚೆ ತಿರುಗಾಡಿಕೊಂಡಿದ್ದಕ್ಕೆ ಈ ಮಧುಸೂದನ್ ಅವರು ಅವನಿಗೆ ಜೋರು ಮಾಡಿದರು ಕೆಲಸಕ್ಕೆ ಸೇರು ಅಂತೇಳಿ. ಅದರಿಂದ ಕೋಪಗೊಂಡು ರಾಹುಲು ಅಲ್ಲಿಂದ ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಅಂದರೆ ಸುಮಾರು ರಾತ್ರಿ 10 ಗಂಟೆ ಕಳೆದ ಹೊತ್ತಿಗೆ ಈ ರಾಹುಲು ಮತ್ತು ಆತನೊಂದಿಗಿದ್ದ 3 ಎಲ್ಲಿಗೆ ಹೋಗಿದ್ದವರು ವಾಪಸ್ಸು ಬಂದು ಮನೆಯ ಹಿಂಬದಿಯಲ್ಲಿ ಏನೋ ಪರಸ್ಪರ ಮಾತನಾಡ್ತಿದ್ದರು. ಈ ಸಂದರ್ಭದಲ್ಲಿ ಮಧುಸೂದನ್ ಅವರು ರಾಹುಲಿಗೆ ಅಲ್ಲಿ ಆತ ದ್ವಿಚಕ್ರ ವಾಹನ ನಿಲ್ಲಿಸಿ ಅದನ್ನು ತೆಗೆಯುವಂತೆ ಸೂಚನೆ ನೀಡಿದರು. ಇದರಿಂದ ಮೊದಲೇ ಮಧುಸೂದನ್ ಅವರು ರಾಹುಲಿಗೆ ಜೋರು ಮಾಡಿದ್ದ ಬಿಸಿಯಲ್ಲಿದ್ದ. ಯಾವಾಗ ಗಾಡಿ ತೆಗೀಲಿಕ್ಕೆ ಅಂತೇಳಿ ಹೇಳಿದ್ರು ಆತ ತನ್ನ ಕೈಯಲ್ಲಿದ್ದ ಬಿಯರ್ ಬಾಟ್ಲಿಂದ ಅವರ ಕುತ್ತಿಗೆಗೆ ಇರಿದೆ ಬಿಟ್ಟ. ಇವರು ಬೊಬ್ಬೆ ಹಿಡ್ಕೊಂಡು ಅಲ್ಲಿ ಬಿದ್ದರು. ಏನು ಮನೆ ಹಿಂಬದಿಯಲ್ಲಿ ಬೊಬ್ಬೆ ಕೇಳಿತು ಅಂತೇಳಿ ಮನೆಯಲ್ಲಿ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದ ಕುಟುಂಬಿಕರೆಲ್ಲ ಸೇರಿ ಓಡಿ ಬರುವಾಗ ಶೇಖರ್ ಅವರು ರಕ್ತದ ಮಡುವಿನಲ್ಲಿದ್ದರು. ಇಮ್ಮಿಡಿಯೇಟ್ ಅವರನ್ನು ಸಮೀಪದ ಆಸ್ಪತ್ರೆಗೆ ಕೊಂಡಾಗ ಅವರು ಡೆತ್ ಆದರು. ಪುಂಜಾಲಕಟ್ಟೆ ಪೊಲೀಸರಿಗೆ ಮಾಹಿತಿ ಹೋಯಿತು. ಪೊಲೀಸರು ಬಂದರು. ಪೊಲೀಸರು ಬಂದಾಗ ಆರೋಪಿಗಳು ಅಲ್ಲೇ ಇದ್ದರು. ಎಲ್ಲರನ್ನು ಪೊಲೀಸರು ಸ್ಟೇಷನಿಗೆ ಕರ್ಕೊಂಡೋಗಿದ್ದಾರೆ. ಅದರಲ್ಲಿ ರಾಹುಲ್ ಒಬ್ಬನೇ ಆತನಿಗೆ ಇರಿದಿದ್ದರಿಂದ ಮತ್ತು ರಾಹುಲ್ನ ಒಟ್ಟಿಗೆ ಇದ್ದಂತಹ ಯುವಕರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರಿಂದ ಅವರನ್ನು ಸಹ ಠಾಣೆಯಲ್ಲಿ ಕೂರಿಸಿದ್ದಾರೆ. ಆದರೆ ರಾಹುಲ್ ವಿರುದ್ಧ ಅಲ್ಲಿ ಕೇಸು ದಾಖಲು ಆಗಿದೆ. ರಾಹುಲ್ ಅಲ್ಲಿಯೇ ಮೂರ್ಜೆ ಪಕ್ಕದ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡುತ್ತಿದ್ದಂಥ ಯುವಕ. ಕೆಲವೊಂದು ಯುವಕರಿಗೆ ಸಹಜವಾಗಿಯೇ ಅಂಟಿಕೊಂಡಿರುವಂಥ ಚಟಗಳು ಆತನಿಗೂ ಅಂಟಿಕೊಂಡಿತ್ತು. ಆದ್ದರಿಂದಾಗಿ ಆ ಮದ್ಯಪಾನದ
ದೆಸೆಯಿಂದ ಸ್ಥಿಮಿತ ಕಳೆದುಕೊಂಡು ತನ್ನ ಚಿಕ್ಕಪ್ಪನನ್ನೇ ಕೊಲೆ ಮಾಡಿ ಇದೀಗ ಜೈಲು ಪಾಲಾಗಿದ್ದಾನೆ.